ನವದೆಹಲಿಯಲ್ಲಿ ತೀವ್ರ ಸ್ವರೂಪ ಪಡೆದ ನೀಟ್ ಕಿಚ್ಚು. ಸಂಸತ್ ಆವರಣದಲ್ಲಿ ತೀವ್ರ ಸ್ವರೂಪ ಪಡೆದ ಪ್ರತಿಭಟನೆ. ಸಂಸತ್ ಒಳಗೂ ಹೊರಗೂ ನಡೆಯುತ್ತಿರುವಂತಹ ಪ್ರೊಟೆಸ್ಟ್. ಸಂಸತ್ ಮಕರದ್ವಾರದಲ್ಲಿ ಎನ್ಡಿಎ ಸಂಸದರ ಪ್ರತಿಭಟನೆ ಏರ್ಪಟ್ಟಿರುವಂತದ್ದು. ನವದೆಹಲಿಯಲ್ಲಿ ತೀವ್ರ ಸ್ವರೂಪ ಪಡೆದ ನೀಟ್ ಕಿಚ್ಚು. ಸಂಸತ್ ಆವರಣದಲ್ಲಿ ತೀವ್ರ ಸ್ವರೂಪವನ್ನ ಪಡೆದಂತ ಪ್ರತಿಭಟನೆ. ಸಂಸತ್ ಒಳಗೂ ಕೂಡ ಹೋರಾಟ, ಹೊರಗೂ ಕೂಡ ಹೋರಾಟ. ಸಂಸತ್ ಮಕರದ್ವಾರದಲ್ಲಿ ಎನ್ಡಿಎ ಸಂಸದರ ಪ್ರತಿಭಟನೆ. ಕೇಂದ್ರದ ನಡೆ ಖಂಡಿಸಿ ಇಂಡಿ ಕೂಟದಿಂದ ಪ್ರತಿಭಟನೆ. ಲೋಕಸಭೆ ಕಲಾಪ ಮಧ್ಯಾಹ್ನ 12 ಗಂಟೆಗೆ ಮುಂದೂಡಿಕೆಯಾಗಿದೆ. ಸಂಸತ್ ಕಲಾಪ ಆರಂಭವಾಗ್ತಾ ಇದ್ದಂತೆ ವಿಪಕ್ಷಗಳಿಂದ ಗದ್ದಲ. ಅಧಿವೇಶನ ಆರಂಭವಾದ 2 ನಿಮಿಷಕ್ಕೆ ಮುಂದೂಡಿಕೆ. ನವದೆಹಲಿಯಲ್ಲಿ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ ನೀಟ್ ಕಿಚ್ಚು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗಬೇಕು, ನಮ್ಮ ಬೇಡಿಕೆಗಳು ಈಡೇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಂಥ ಪ್ರತಿಭಟನೆ ಯಾವ ಮಟ್ಟಿಗೆ ತಾರಕಕ್ಕೆ ಹೋಗಿ ನಿಂತಿದೆ ಅಂತ ಅಂದಾಗ ಇಡೀ ದೇಶದಲ್ಲೇ ಒಂದು ದೊಡ್ಡದಾದ ಗಲಾಟೆ ಗದ್ದಲವನ್ನ ಏರ್ಪಡಿಸಿ ಬಿಟ್ಟಿದೆ. ದೇಶದ ಶಾಂತಿಯನ್ನೇ ಹಾಳು ಮಾಡಿಬಿಟ್ಟಿದೆ. ಆ ಲೆವೆಲ್ಗೆ ಹೋಗಿ ತಲುಪಿರುವಂಥದ್ದು ನೀಟ್ ಎಕ್ಸಾಮ್ ಪರೀಕ್ಷೆಯ ಕುರಿತಾದಂಥ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಂಥ ಪ್ರೊಟೆಸ್ಟ್ಗಳು ನಡೀತಾ ಇದ್ದಂಥ ಪ್ರೊಟೆಸ್ಟ್ಗಳು. ಬಟ್ ಇಲ್ಲಿ ಅಳೆದು ತೂಗಿ ಎಲ್ಲವನ್ನ ಲೆಕ್ಕಾಚಾರ ಹಾಕಿ ನೋಡಿದಾಗ ಕೇವಲ ಒಂದು ನಿಸ್ವಾರ್ಥವಾಗಿ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಂತಾನೆ ಹೋರಾಟಗಳು ನಡೀತಾ ಇದೆಯಾ ಅಥವಾ ಏನೆಲ್ಲ ಇದರಲ್ಲಿ ಇನ್ಕ್ಲೂಡ್ ಆಗಿದೆ? ಸಂಸತ್ ಒಳಗೂ ಕೂಡ ಹೋರಾಟ, ಹೊರಗೂ ಕೂಡ ಹೋರಾಟ. ಒಂದ್ ಕಡೆ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿನೇ ಇಲ್ಲಿ ಹೋರಾಟ ನಡೆಸಲಾಗ್ತಾ ಇದೆಯಾ ಅಥವಾ ಏನೆಲ್ಲ ಷಡ್ಯಂತ್ರಗಳು ಇದರಲ್ಲಿ ಅಡ್ಕೊಂಡು ಕೂತಿದೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನಾರ್ಹವಾಗಿದೆ. ಯಾಕಂದ್ರೆ ಇದು ಯಾವ ರೀತಿಯಾಗಿ ರಾಜಕೀಯವಾಗಿ ತಿರುವನ್ನ ಪಡೆದುಕೊಳ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗಬೇಕು ಅಂತ ಒಂದಿಷ್ಟು ವಿದ್ಯಾರ್ಥಿಗಳು ಪಟ್ಟು ಹಿಡ್ಕೊಂಡು ಕೂತಿರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸ್ಪಂದನೆ ಕೊಟ್ಟರು, ಯಾವುದಕ್ಕೂ ಕೂಡ ಕೇರ್ ಮಾಡ್ತಾ ಇಲ್ಲ ವಿದ್ಯಾರ್ಥಿಗಳು. ಹಾಗಾದ್ರೆ ಏನ್ ಬೇಕಾಗಿದೆ? ಪ್ರಶ್ನಾ ಪತ್ರಿಕೆ ಏನು ಸೋರಿಕೆ ಆಗಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಅದಕ್ಕೆ ನ್ಯಾಯ ಒದಗಿಸಿಕೊಡಬೇಕು. ಅಲ್ಲಿ ಯಾರೆಲ್ಲ ಈ ರೀತಿಯಾಗಿ ಮಾಡಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದು ಕೇಂದ್ರ ಕೂಡ ಹೇಳ್ತಾ ಇದೆ. ಕಾನೂನು ಅಡಿಯಲ್ಲಿ ಕೂಡ ಇದಕ್ಕೆ ಅವರಿಗೆ ಕಠಿಣ ಶಿಕ್ಷೆಯನ್ನು ಒದಗಿಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಇಲ್ಲಿ ರಾಜೀನಾಮೆ ಅನ್ನುವಂಥದ್ದು ಕೂಡ ಮುನ್ನೆಲೆಗೆ ಬಂದಿರುವಂಥದ್ದು. ಓಕೆ, ಅದನ್ನ ಸೈಡ್ಗಿಟ್ಟು ನೋಡಿದಾಗ ವಿದ್ಯಾರ್ಥಿಗಳ ಮೇಲೆ ಇಲ್ಲಿ ಏನು ಹಲ್ಲೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರಲ್ಲ, ವಿದ್ಯಾರ್ಥಿಗಳು ಎಷ್ಟು ಮಟ್ಟಿಗೆ ಹಲ್ಲೆಯನ್ನು ನಡೆಸಿದ್ದಾರೆ? ರಿಪೋರ್ಟರ್ಸ್ ಪತ್ರಕರ್ತರನ್ನ ಬಿಟ್ಟಿಲ್ಲ, ಪೊಲೀಸರನ್ನ ಬಿಟ್ಟಿಲ್ಲ, ಎಲ್ಲರ ಮೇಲೂ ಕೂಡ ಅಲ್ಲಿ ಹಲ್ಲೆಯನ್ನ ಎಸಗ್ತಾ ಇದ್ದಾರೆ. ಇದನ್ನ ಯಾರು ಕೇಳ್ತಾರೆ? ಹಾಗಾದ್ರೆ ವಿದ್ಯಾರ್ಥಿಗಳು ಯಾಕೆ ಒಂದು ರೀತಿಯಲ್ಲಿ ಭಯೋತ್ಪಾದಕರ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ, ಪುಂಡರ ರೀತಿಯಲ್ಲಿ ಯಾಕೆ ನಡ್ಕೊಳ್ತಾ ಇದ್ದಾರೆ? ಇವೆಲ್ಲವೂ ಹಲವಾರು ಪ್ರಶ್ನೆಗಳು ಇದರಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ನಿನ್ನೆ ಅಷ್ಟೇ ಸಾಯಂಕಾಲದ ಹೊತ್ತಿಗೆ, ರಾತ್ರಿಯ ಹೊತ್ತಿಗೆ ಒಂದು ದೊಡ್ಡ ಗಲಾಟೆ ಕೂಡ ಏರ್ಪಡುತ್ತೆ. ಪೊಲೀಸರ ಮೇಲೆ ಅಲ್ಲಿ ಹಲ್ಲೆಯನ್ನ ಎಸಗಲಾಗುತ್ತೆ. ವಿದ್ಯಾರ್ಥಿಗಳು ಎಲ್ಲರೂ ಸೇರ್ಕೊಂಡು ಕಲ್ಲು ತೂರಾಟ, ದೊಣ್ಣೆಗಳನ್ನ ಇಟ್ಕೊಂಡು ಅಲ್ಲಿ ಏನು ಗದ್ದಲಕ್ಕೆ ಜಗಳಕ್ಕೆ ಅಂತ ಬರುವಂಥದ್ದು, ಪೊಲೀಸರ ಮೇಲೆ ಹಲ್ಲೆ ಮಾಡುವಂಥದ್ದು, ಪತ್ರಕರ್ತರ ಮೇಲೆ ಹಲ್ಲೆ ಆಗಿದೆ. ವಿದ್ಯಾರ್ಥಿಗಳು ಯಾಕೆ ರೌಡಿಗಳ ರೀತಿ ನಡ್ಕೊಳ್ತಾ ಇದ್ದಾರೆ? ಯಾಕೆ ಅವರ ಭವಿಷ್ಯದ ಬಗ್ಗೆ ಅವರಿಗೆ ಕಾಳಜಿ ಇಲ್ವಾ ವಿದ್ಯಾರ್ಥಿಗಳಿಗೆ? ಇದನ್ನೆಲ್ಲವನ್ನ ನೋಡಿದಾಗ ಇಲ್ಲಿ ಕೇವಲ ಪರೀಕ್ಷೆಯ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಗಲಾಟೆ ಆಗ್ತಾ ಇದೆಯಾ ಅಥವಾ ಇದರಲ್ಲಿ ಇನ್ನೂ ಏನೆಲ್ಲ ಷಡ್ಯಂತ್ರಗಳು ಅಡ್ಕೊಂಡಿದ್ದಾವೆ? ಸರ್ಕಾರ ನಿಯಂತ್ರಣ ಮಾಡೋದಕ್ಕೆ ಅಂತ ಮುಂದಾದಾಗ, ಪೊಲೀಸ್ ಡಿಪಾರ್ಟ್ಮೆಂಟ್ ಮುಂದಾದಾಗ ಅವ್ರ ಮೇಲೇನೆ ಮತ್ತೆ ಹಲ್ಲೆ ನಡೀತಾ ಇರುವಂಥದ್ದು. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ಒಂದಿಷ್ಟು ವೈರಲ್ ಆಗ್ತಾ ಇದೆ. ಗಮನಿಸಿದ್ವಿ, ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಆಯಿತು ಅಂತ. ವಿದ್ಯಾರ್ಥಿಗಳು, ನಿಜವಾದ ವಿದ್ಯಾರ್ಥಿಗಳು ಯಾರು ಕೂಡ ಪುಂಡರ ರೀತಿಯಲ್ಲಿ, ರೌಡಿಗಳ ರೀತಿಯಲ್ಲಿ ವರ್ತನೆ ಮಾಡೋದಿಲ್ಲ. ಹೌದು, ಪ್ರೊಟೆಸ್ಟ್ ಮಾಡಿ, ಅದಕ್ಕೆ ಅವಕಾಶ ಇದೆ, ಸ್ವಾತಂತ್ರ್ಯ ಇದೆ, ಎಲ್ರಿಗೂ ಕೂಡ ಅದಕ್ಕೆ ಸ್ವಾತಂತ್ರ್ಯ ಇದೆ. ಬಟ್ ಆ ಪ್ರೊಟೆಸ್ಟು, ಆ ಹೋರಾಟ ಒಂದು ದೊಡ್ಡ ಮಟ್ಟದ ಭಯೋತ್ಪಾದನೆ ರೀತಿಯಲ್ಲಿ ಮುಂದೂಡಿಕೆ ಆಗಬಾರ್ದು. ದೇಶದಲ್ಲಿ ನಡೀತಾ ಇದ್ದಂಥ ಅಶಾಂತಿಯನ್ನ ಹಾಳು ಮಾಡ್ತಾ ಇದೆ ಈ ಒಂದು ಪ್ರೊಟೆಸ್ಟ್. ಬಟ್ ಇಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ಮಾತ್ರ ಕಾಣಿಸ್ತಾ ಇಲ್ಲ, ರಾಜಕೀಯ ಷಡ್ಯಂತ್ರ ಎದ್ದು ಕಾಣಿಸ್ತಾ ಇದೆ.